ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನೋಡಿ ವಿದ್ಯಾರ್ಥಿಗಳೇ, ಆ್ಯನ್ಯುವಲ್ ಎಕ್ಸಾಮ್ 1 ಮುಗಿದೋಯಿತು, ಆ್ಯನ್ಯುವಲ್ ಎಕ್ಸಾಮ್ 2 ಕೂಡ ಮುಗಿದೋಗಿದೆ. ಈಗ ಆ್ಯನ್ಯುವಲ್ ಎಕ್ಸಾಮ್ 3 ಬರೀಬೇಕಾಗಿದೆ. ಇಂಗ್ಲೀಷ್ನಲ್ಲಿ ಫೇಲ್ ಆಗ್ತೀನಿ ಅಂತ ಭಾವಿಸಿದಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷು ನನಗೆ ಬರೆಯೋಕ್ಕೆ ಬರಲ್ಲ ಸರ್, ಇಂಗ್ಲೀಷ್ ನಾನು ಎಷ್ಟು ಬರೆದ್ರೂ ನನಗೆ ಮಾರ್ಕ್ಸೇ ಕೊಡ್ತಾ ಇಲ್ಲ ಅಂಥ ವಿದ್ಯಾರ್ಥಿಗಳು, ಪದೇ ಪದೇ ಆ್ಯನ್ಯುವಲ್ ಎಕ್ಸಾಮ್ 1ನಲ್ಲೂ ಫೇಲ್ ಆಗಿದ್ದೀನಿ, 2ನಲ್ಲೂ ಫೇಲ್ ಆಗಿದ್ದೀನಿ, ನನಗೇನು ಗೊತ್ತಿಲ್ಲ ಸರ್, ದಯವಿಟ್ಟು ಪಾಸ್ ಮಾಡಿ ಸಾಕು ನನಗೆ ಅಂತ ಅಂದುಕೊಂಡಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಏನು ಕ್ವಶನ್ ಆನ್ಸರ್ ಬರೆದಂಗೂ ಕೂಡ ಇಂಗ್ಲೀಷಲ್ಲಿ ಪಾಸ್ ಆಗ್ಬೋದು. ಅದು ಯಾವ ರೀತಿಯಾಗಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಈಗ ಡೈರೆಕ್ಟಾಗಿ ನಾನು ಕ್ವಶನ್ ಪೇಪರ್ 3 ಅಂದ್ಕೊಳ್ಳಿ. ಇದು ಡೈರೆಕ್ಟಾಗಿ ಈಗ ಏನು ಮಾಡಿದೆ ಅಂದರೆ ಪೇಪರ್ಸ್ ಎಲ್ಲ ಟರ್ನ್ ಮಾಡಿದೆ, ಯಾವುದು ಕೂಡ ನಾನು ಬರಿತಾ ಇಲ್ಲ. ಡೈರೆಕ್ಟಾಗಿ ನಾನೀಗ ಕ್ವಶನ್ ನಂಬರ್ 11 ನನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಓಪನ್ ಮಾಡಿಕೊಳ್ತೇನೆ. ಯಾಕಂದರೆ ಮೊದಲು 10 ಪ್ರಶ್ನೆಗಳು MCQ ಆಗಿರುತ್ತೆ, ಪಾಠನೇ ಓದಿಲ್ಲ ನಾನು, ಹಾಗಾಗಿ ಆಯಿತಾ. ಪ್ರಶ್ನೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಗ ಇದು ನನ್ನ ಆನ್ಸರ್ ಪೇಪರ್ ಅಂತ ಅಂದ್ಕೊಳ್ಳಿ ಮಕ್ಕಳೇ. ಈಗ ಕ್ವಶನ್ ನಂಬರ್ 11 ಅಂತ ನಾನು ಹಾಕ್ತೀನಿ, ಆಯಿತಾ. ಈಗ ಕ್ವಶನ್ ನಂಬರ್ 11 3 ಮಾರ್ಕ್ಸಿಗಿದೆ, 3 ಮಾರ್ಕ್ಸಿಗೆ ಬರುತ್ತೆ. ಹಾಗಿದ್ರೆ ಆನ್ಸರ್ ಏನು ಬರೀಬೇಕು, ಹೇಗೆ ಬರೀಬೇಕು ಅನ್ನುವಂಥದ್ದು ಇಂಪಾರ್ಟೆಂಟು. ಭಾಳ ಜನ ಬರೀ ಆನ್ಸರನ್ನು ಬರೆದು ಬಂದ್ರಿ, ಆ್ಯಕ್ಚುಲಿ ಬರೀ ಆನ್ಸರಿಗೆ ಮಾರ್ಕ್ಸ್ ಇರಲ್ಲ ಎಕ್ಸಾಮಲ್ಲಿ. ಸಂಪೂರ್ಣವಾಗಿ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ ಅಲ್ವಾ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಬರೆದು ಮಧ್ಯದಲ್ಲಿ ಆನ್ಸರಿಗೆ ಅಂಡರ್ಲೈನ್ ತಾವುಗಳು ಹಾಕಬೇಕಾಗಿರುತ್ತೆ. ಹಾಗಾಗಿ ತಾವುಗಳು ಸಂಪೂರ್ಣವಾಗಿ ಬರೆದು ಎಕ್ಸಾಮಲ್ಲಿ ಆನ್ಸರನ್ನು ಬರೀರಿ. ಈಗ ನಾನು ಇದಕ್ಕೆ ಆನ್ಸರ್ ಏನು ಬರೀಬೇಕು ಅಂತ ಹೇಳ್ಕೊಡ್ತೇನೆ. ಈಗ ನೋಡಿ, ಮೊನಾಕೋ ವಾಸ್ ಕಾಲ್ಡ್ ಎ ಟಾಯ್ ಕಿಂಗ್ಡಮ್. ಏನು ಮಾಡಬೇಕು, ಕರೆಕ್ಟಾಗಿರುವಂಥ ವರ್ಬನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗಿದೆ ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ, ಡ್ಯಾಶಿಗೆ, ಆಯಿತಾ. ಆ ಮರ್ಡರ್ ಡ್ಯಾಶ್ ಕಮಿಟ್ ಅಂತ ಇದೆ. ಏನಿದೆ ಬ್ರಾಕೆಟಲ್ಲಿ, COMM, ಎಲ್ಲ ಕ್ಲಿಯರಾಗಿ ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ನಾನು ಬರೀತಾ ಇರುವಂಥದ್ದು ನೋಡಿ, COMMIT ಅಂತ ಫಸ್ಟ್ ಎದರಲ್ಲಿದೆ, ನಮ್ಮ ಬ್ರಾಕೆಟಲ್ಲಿದೆ. ಕ್ವಶನಲ್ಲಿ ಏನಿದೆ, ಆ ಮರ್ಡರ್ ಅಂತ ಇದೆ, ಅಂದರೆ ಸಿಂಗುಲರ್ ಅಂತ. ಹಾಗಾಗಿ ಈ ಒಂದು ವಾಕ್ಯ ಕೊಟ್ಟಿರುವಂಥದ್ದು ದಿಸ್ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಸೊ ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್, ಹಿಯರ್ ಒನ್ ವಾಸ್ ಹೆಲ್ಪಿಂಗ್ ವರ್ಬ್ ವಿಲ್ ಕಮ್. ಒಂದು ವಾಸ್ ಹೆಲ್ಪಿಂಗ್ ವರ್ಬ್ ಆಗಿ ನಮಗೆ ಅಡಿಷ್ನಲ್ ಆಗಿ ಆ್ಯಡ್ ಆಗುತ್ತೆ. ಈಗ ಈ ಕಮಿಟ್ ಅಂತ ಏನು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೋ ಅದಕ್ಕೆ V3 ಫಾರಮನ್ನು ಬರೀಬೇಕು. V3 ಫಾರಮ್ ಅಂದರೆ ಏನು ಅಂತ ನಾನು ನಿಮಗೆ ತೋರಿಸಿ ಕೊಡ್ತೇನೆ. ಈಗ ನೋಡಿ, V3 ಫಾರಮ್ ಅಂತ ಹೇಳಿದರೆ ಒಂದು ಎಕ್ಸ್ಟ್ರಾ ಪೇಪರ್ ತೆಗೆದುಕೊಂಡಿದ್ದೇನೆ. ಈಗ ನಾನು ನಿಮಗೆ ಗೋ ಅಂತ ಎಕ್ಸಾಮಲ್ಲಿ ಬ್ರ್ಯಾಕೆಟಲ್ಲಿ ಬಂದರೆ ಅದಕ್ಕೆ V3 ಫಾರಮ್ಮು ಗಾನ್ ಅಂತ, GONE ಅಂತ. ನೋಡಿ, ವರ್ಬ್ 1, ವರ್ಬ್ 2, ವರ್ಬ್ 3 ಇದು ನಮ್ಮ ಉತ್ತರದಲ್ಲಿ ಇರಬೇಕು, ನಮ್ಮ ಆನ್ಸರ್ ಭಾಗದಲ್ಲಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲನ್ನು ನಾನು ನಿಮಗೆ ಕೊಡ್ತೇನೆ. ನೋಡಿ, ಡೂ, ಡಿಡ್, ಡನ್ ಅಂತ ಆಗತ್ತೆ. ಇದು ನಮ್ಮ ಆನ್ಸರಲ್ಲಿ ಬರಬೇಕು. ಅರ್ಥ ಆಗತ್ತಾ? ಈಗ ಇಲ್ಲಿ ಜಂಪ್ ಅಂತ ಬಂದಿದೆ ಅಂದ್ಕೊಳ್ಳಿ ಎಕ್ಸಾಮಲ್ಲಿ, ಆವಾಗ ಇದು JUMPED ಆಗುತ್ತೆ, ಇದು JUMPED ಆಗುತ್ತೆ. ನಾವು ಇದನ್ನೇ ಎಕ್ಸಾಮಲ್ಲಿ ಬರೀಬೇಕು. ಸರ್ ನಾನು ಇದನ್ನು ಬರೀತೀನಿ ಅಂದರೆ ಇಲ್ಲ, ಆಗಲ್ಲ, ಅದು ಅನ್ವಯ. ಹಾಗಾಗಿ ಕರೆಕ್ಟಾಗಿ ಕಲಿಬೇಕು. V3 ವರ್ಬ್ V3 ಫಾರಮ್ಮು ನಮ್ಮ ಉತ್ತರದಲ್ಲಿದ್ದರೆ ಮಾತ್ರ ನಮಗೆ ಸಿಗುತ್ತೆ. ಈಗ ನಾನು ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ನೋಡಿ, ವಾಸ್ ಅಂತ ಬರೆದ್ರಿ, ಇದಕ್ಕೆ V3 ಫಾರಮ್ ಏನಾಗುತ್ತೆ ಅಂದರೆ ಕಮಿಟೆಡ್ ಅಂತ ಆಗುತ್ತೆ, MMITTED, ಹೌದಲ್ವಾ. ನೋಡಿ, ನಾನು ವ್ಯಾಲ್ಯುವೇಷನಿಗೆ ಹೋದಾಗ 90% ಮಕ್ಕಳು T ಬರದೇ ಇರಲಿಲ್ಲ, T ಬರೆದಿದ್ರು. ಇದನ್ನೇ ನೀವು ತಪ್ಪು ಬರೆದಿದ್ದ ಮೇಲೆ ಮತ್ತೆ ಔಟ್ ಆಫ್ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಳ್ಳುವಂಥದ್ದು ತಪ್ಪಾಗತ್ತೆ. ಇದು ಕರೆಕ್ಟಾಗಿ ಬರೀಬೇಕು. ಈಗ ಸೆಕೆಂಡ್ ಡ್ಯಾಶಲ್ಲಿ ಏನಿದೆ ಅಂತ ಈಗ ನಾವು ನೋಡೋಣ. ನೋಡಿ, ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ದಟ್ ಕಿಂಗ್ಡಮ್, ದಿ ಕ್ರಿಮಿನಲ್ ಸೆಂಟೆನ್ಸ್ ಅಂತ ಇದೆ. ಸೆಂಟೆನ್ಸ್ ಅಂತ ಬ್ರಾಕೆಟಲ್ಲಿದೆ, SENTENCE ಅಂತ ಇದೆ. ಈ ಸೆಂಟೆನ್ಸು ಇಲ್ಲಿ ಡ್ಯಾಶಲ್ಲಿ ಏನಾಗಿ ಬರುತ್ತೆ ಅಂದರೆ ಇದಕ್ಕೆ V3 ಫಾರಮು ಸೆಂಟೆನ್ಸ್ಡ್ ಅಂತ ಆಗುತ್ತೆ. ದಿ ಕ್ರಿಮಿನಲ್ ಅಂತ ಇದ್ದಾನೆ, ದಿ ಕ್ರಿಮಿನಲ್ ಅಂದರೆ ಸಿಂಗ್ಯುಲರ್, ದಿ ಕ್ರಿಮಿನಲ್ ಮೀನ್ಸ್ ಒಬ್ಬ. ಹಾಗಾಗಿ ಇಲ್ಲೂ ಕೂಡ ಆನ್ಸರಲ್ಲಿ ವಾಸ್ ಅಂತ ನಮಗೆ ಬರುತ್ತೆ. ಹಾಗಿದ್ರೆ ಇಲ್ಲಿ V3 ಫಾರಮು ಸೆಂಟೆನ್ಸ್ಡ್ ಅಂತ ಬರೀಬೇಕಾಗತ್ತೆ. ನೋಡಿ, V3 ಫಾರಮು, ಇದು V3 ಬರೀಬೇಕು. V3 ಇದು ನಮ್ಮ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ಅ ಹೆಲ್ಪಿಂಗ್ ವರ್ಬ್ ಪ್ಲಸ್ V3, ದಿಸ್ ಈಸ್ ಅವರ್ ಆನ್ಸರ್. ಬಹಳ ಜನ ಬರೇ ಇದನ್ನಷ್ಟೇ ಬರೆದು ಬರ್ತೀರಾ, 0 ಮಾರ್ಕ್ಸ್ ಬರುತ್ತೆ. ಬಹಳ ಜನ ಇಲ್ಲಿ ಸ್ಪೆಲ್ಲಿಂಗ್ ತಪ್ಪು ಬರೀತೀರಾ, 0 ಮಾರ್ಕ್ಸ್ ಕ್ರೆಡಿಟ್ ಮಾಡ್ತಾರೆ. ಈಗ ಇನ್ನೊಂದು ಡ್ಯಾಶನ್ನು ನೋಡೋಣ.
ಆಯಿತಾ. ನೋಡಿ ಆಸ್ಕ್ ಅಂತ ಇದೆ, ಬ್ರ್ಯಾಕೆಟಲ್ಲಿ ಏನಿದೆ, ಸೊ ದಿ ಕ್ರಿಮಿನಲ್ ಅಂದರೆ ಒಬ್ಬ ಅಂತ ಇದ್ದರೆ ನಾವು ಏನಂತ ಬರೀಬೇಕು, ವಾಸ್, ಸಿಂಗ್ಯುಲರಿಗೆ ವಾಸ್ ಅಂತ ನಾವು ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಬೇಕಾಗತ್ತೆ. ಆಸ್ಕ್ ಅಂತ ಇದೆ, ಪಾಸ್ಟ್ ಟೆನ್ಸ್ ಆಫ್ ಆಸ್ಕ್ ಈಸ್ ಆಸ್ಕ್ಡ್, ವಿ3 ಫಾರಮ್ ಆಫ್ ಆಸ್ಕ್ ಈಸ್ ಆಸ್ಕ್ಡ್. ಹಾಗಿದ್ರೆ ಆಸ್ಕಿಗೆ ವಿ3 ಫಾರಮ್ ಏನು, ಆಸ್ಕ್ಡ್ ಅಂತ ಆಗತ್ತೆ. ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೇನೆ, ನೋಡಿ ಬ್ರ್ಯಾಕೆಟಲ್ಲಿ ಆಸ್ಕ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಆಸ್ಕ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ 3ನೇ ಬಾಕ್ಸಲ್ಲಿ ಏನು ಬಂತು, ಆಸ್ಕ್ಡ್. ಇದು ನಮ್ಮ ಉತ್ತರದಲ್ಲಿ ಇರಬೇಕು ಆಯಿತಾ, ವಿತ್ 1 ಹೆಲ್ಪಿಂಗ್ ವರ್ಬ್. ಇದು ಕೂಡ ಒಂದು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಧನ್ಯವಾದಗಳು. ನೋಡಿ ಏನು ಓದಲಿಲ್ಲ, ಟೆಕ್ಸ್ಟ್ ಬುಕ್ಕು ಏನು ಪೋಯಮ್ಸ್ ಕಲೀಲಿಲ್ಲ, ಪಾಠಗಳು ಕಲೀಲಿಲ್ಲ, ಆದರೆ ಕರೆಕ್ಟಾಗಿ 3 ಅಂಕಗಳನ್ನು ಈಗ ನಾನು ತೆಗೆದಿದ್ದೇನೆ. ಪಾಸ್ ಆಗಲಿಕ್ಕೆ ಮತ್ತೇನು ಬೇಕ್ರಿ, ಕ್ವಶನ್ ನಂಬರ್ 12 ಏನಿದೆ ಅಂತ ಈಗ ನೋಡೋಣ. ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿದ್ರೇ ಟು ಕೀಪ್ ಒನ್ಸ್ ಶರ್ಟ್ ಆನ್, ಟು ಲುಕ್ ಅಪ್ ಟು, ಲಿಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ ಇದೆ ಅಲ್ವಾ. ಇವೇ 3 ನಾವು ಎಕ್ಸ್ಪ್ರೆಷನ್ಸ್ ಅಂತ ಕರೆಯುತ್ತೇವೆ. ಅಥವಾ ನೋಡಿ, ದಿ ಟ್ರಾಫಿಕ್ ಇನ್ ದ ಬಿಗ್ ಸಿಟೀಸ್ ಈಸ್ ಇನ್ಕ್ರೀಸಿಂಗ್ ಬೈ ಡ್ಯಾಶ್ ಅಂತ ಇದೆ, ಈಸ್ ಇನ್ಕ್ರೀಸಿಂಗ್ ಬೈ ಲಿಪ್ಸ್ ಆ್ಯಂಡ್ ಬೌಂಡ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅದನ್ನು ತಾವುಗಳು ಸಂಪೂರ್ಣವಾಗಿ ಕ್ವಶನ್ ಬರೆದು ಅದರ ಮಧ್ಯದಲ್ಲಿ ಆನ್ಸರ್ ಬರೆದಿರ್ತೀರಲ್ವ, ಅದಕ್ಕೆ ಅಂಡರ್ಲೈನನ್ನು ಹಾಕಬೇಕಾಗಿರುತ್ತೆ. ಈಗ ಮೊದಲನೆಯ ಉತ್ತರ ಏನು, ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಈಸ್ ದಿ ರೈಟ್ ಆನ್ಸರ್. ಸೆಕೆಂಡ್ ಆನ್ಸರ್ ಏನು, 90% ಮಕ್ಕಳು ಟು ಲುಕ್ ಅಪ್ ಟು ಅಂತ ಬರೆದಿದ್ರಿ, ಆದರೆ ಸರಿಯಾದ ಉತ್ತರ ಟು ಕೀಪ್ ಒನ್ಸ್ ಶರ್ಟ್ ಆನ್ ಈಸ್ ದಿ ರೈಟ್ ಆನ್ಸರ್. ಟು ಕೀಪ್ ಒನ್ಸ್ ಶರ್ಟ್ ಆನ್ ಈಸ್ ದಿ ರೈಟ್ ಆನ್ಸರ್ ಆಯಿತಾ. ಈಗ ನೋಡಿ, ಇದಕ್ಕೆ 3 ಮಾರ್ಕ್ಸು ಕ್ರೆಡಿಟ್ ಆಯಿತು. ನೋಡಿ, ರೈಟ್ ಇದಕ್ಕೆ 2 ಮಾರ್ಕ್ಸು ಕ್ರೆಡಿಟ್ ಆಯಿತು, ಇದಕ್ಕೆ 3 ಆಯಿತು, ಹೌದಲ್ವಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರು 13 ನೋಡೋಣ. ಅದು ಕೂಡ ಗ್ರಾಮರ್ ಭಾಗವೇ, ಅದು ಕೂಡ ಬರೀಬೋದು. ಏನು ಎಕ್ಸಾಮಲ್ಲಿ ಓದಿಲ್ಲ ಅಂದರೂ ಕೂಡ ತಗೊಳ್ಳೋ ಖುಷಿಯಾಗಿ ಬರೆದು ಬರಬಹುದಾಗಿದೆ. ಈಗ ಕ್ವಶನ್ ನಂಬರ್ 13 ನಾವು ನೋಡೋಣ. ಸ್ವಲ್ಪ ಫೋಲ್ಡ್ ಮಾಡಿಬಿಡ್ತೇನೆ ಪೇಪರು. ನೋಡಿ, ಈಗ ಕ್ವಶನ್ ನಂಬರ್ 13 ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 13 ನೋಡಿ. ರೆಡಿ, ಎಲ್ಲರೂ ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ಕ್ವಶನ್ ನಂಬರ್ 13 ನೋಡೋಣ. ನೋಡಿ, ಒಂದು ರೀಡ್ ದ ಫಾಲೋಯಿಂಗ್, ತಮ್ಮ ಮೊದಲು ಓದಿ ಬರಿಬೇಡಿ ಅಂತ ಅವರೇ ಹೇಳ್ತಾ ಇದ್ದಾರೆ. ರೀಡ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರೊನೌನ್ಸ್ ಅಂದ್ರೇ ಇವು ಕಾಣ್ತಾ ಇದೆಯಾ ನೋಡಿ, ಕೆಳಗಡೆ ಎ ಆ್ಯಂಡ್ ವಿ ಅಂತ ಕೊಟ್ಟಿದ್ದೀರಲ್ವ, ಇದನ್ನು ವೇರ್ ಅಂದರೆ ಯಾವುದಕ್ಕೆ ಮ್ಯಾಚ್ ಆಗುತ್ತೆ. ವೇರ್ ರೆಫರ್ಸ್ ಟು ವಾಟ್, ಹೂ ರೆಫರ್ಸ್ ಟು ವಿಚ್ ರೆಫರ್ಸ್ ಟು ಡ್ಯಾಶ್, ದೇ ರೆಫರ್ಸ್ ಟು ಡ್ಯಾಶ್, ಇಟ್ ರೆಫರ್ಸ್ ಟು ಡ್ಯಾಶ್ ಆಯಿತಾ. ಬನ್ನಿ, ರೀಡ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಓದಬೇಕು. ಮ್ಯಾಚ್ ದಿ ಪ್ರೊನೌನ್ಸ್, ಇವೆಲ್ಲವೂ ಪ್ರೊನೌನ್ಸು. ಸೈಡ್ ಎ ವಿತ್ ದಿ ಪ್ರೊನೌನ್ ಫ್ರೇಸ್ ಇನ್ ಸೈಡ್ ಬಿ, ದೇ ರೆಫರ್ ಟು ಡ್ಯಾಶ್ ಅಂತ. ದಿ ಕಾಲೇಜ್ ಡೇ ಇಂದ ಹಿಡಿದು ಇಲ್ಲಿಂದ ಹಿಡಿದು ಮಕ್ಕಳೇ ಇಲ್ಲಿಯವರೆಗೂ ಸಂಪೂರ್ಣವಾಗಿ ಓದಿ. ಫಸ್ಟ್ ಯು ರೀಡ್ ದಿಸ್ ಪ್ಯಾರಾಗ್ರಾಫ್, ಕ್ಲಿಯರ್ ಆಲ್ ಆಫ್ ಯು, ದೆನ್ you can proceed to write answer. How to write answer in exam? Question number 13. ಮೊದಲು ಕ್ವಶನ್ ನಂಬರ್ 13 ಅಂತ ಬರ್ಕೊಂಡು ತಾವು ಮಾಡಬೇಕಾಗಿರುವಂಥ ಕೆಲಸವನ್ನು ನಾನು ನಿಮಗೆ ಈಗ ಕಲಿಸಿಕೊಡ್ತೇನೆ. ನೀಟಾಗಿ ನೋಡಿಕೊಳ್ಳಿ ಎಲ್ಲರೂ ಕೂಡ. ಕ್ವಶನ್ ನಂಬರ್ 13 ಅಂತ ಹಾಕಿದ ತಕ್ಷಣ ಫಸ್ಟ್ ವರ್ಕ್ ಈಸ್ ಎ ಕಾಲಮ್ ಬಿ ಅಂತ ಬರೀಬೇಕು. ಕಾಲಮ್ ಎ ಅಂತ ಬರ್ಕೊಂಡು ಎಲ್ಲರೂ ಕೂಡ ಏನು ಕೊಟ್ಟಿದ್ದಾರೆ, ವೇರ್. ಕ್ವಶನ್ ನಂಬರ್ ಬಿ ಹೂ. ಕ್ವಶನ್ ನಂಬರ್ ಸಿ ವಿಚ್. ಇದೇ ರೀತಿ ಬರೀಬೇಕಪ್ಪ ಎಕ್ಸಾಮಲ್ಲಿ, ಫುಲ್ ಪ್ಯಾಸೇಜ್ ಅದು ಬರೆಯೋ ಅವಶ್ಯಕತೆ ಇಲ್ಲ. ದೇ. ಕ್ವಶನ್ ನಂಬರ್ ಇ ಇಟ್ ಅಂತ ಇದೆ. ಇದಕ್ಕೆ ಈಗ ರೆಫರ್ಸ್ ಟು ಡ್ಯಾಶ್ 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 ಅಂತ ಇದೆ. ಡೈರೆಕ್ಟಾಗಿ ನಾವುಗಳು ಆನ್ಸರ್ ಬರೀಬೇಕು. ಇಲ್ಲಿ ಈಗ ಕಾಲೇಜ್ ಡೇ ಅಂತ ಒಂದೇದಿದೆ, ಆದರೆ ವೇರ್ ಅಂದರೆ ಕಾಲೇಜ್ ಡೇಸ್ ಅಲ್ಲ, ಅದು ವೇರ್ ಅಂದರೆ ಸ್ಥಳದ ಹೆಸರು ಬರಬೇಕು. ಹಾಗಿದ್ರೆ ವಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ವೇರ್? ನೋಡಿ, ದಿ ಕಾಲೇಜ್ ಡೇ ವಾಸ್ ಹೆಲ್ಡ್ ಇನ್ ದ ಕಾಲೇಜ್ ಆಡಿಟೋರಿಯಂ. ಕಾಲೇಜ್ ಆಡಿಟೋರಿಯಂ ವೇರ್ ದಿ ಸ್ಟೂಡೆಂಟ್ಸ್ ವರ್ ಸೀಟೆಡ್. ಮಕ್ಕಳು ಎಲ್ಲರೂ ಕುಳಿತುಕೊಂಡಿದ್ದಾರೆ. ವೇರ್ ಕಾಲೇಜ್ ಆಡಿಟೋರಿಯಂ ಈಸ್ ದ ರೈಟ್ ಆನ್ಸರ್. ಹಾಗಿದ್ರೆ ಎಲ್ಲಿದೆ ನಮ್ಮ ಆನ್ಸರು ಅಂತ ನೋಡಿ, ಇಲ್ಲಿದೆ. ಹಾಗಿದ್ರೆ ಫಸ್ಟ್ ಆನ್ಸರಲ್ಲಿ ಏನು ಬರೀಬೇಕು ತಾವುಗಳು ಅಂದರೆ ಕಾಲೇಜ್ ಆಡಿಟೋರಿಯಂ. ಏನು ಸರ್, ಚಿಕ್ಕ ಮಕ್ಕಳಿಗೂ ಗೊತ್ತು, ಅದನ್ನು ನಮ್ಗೆ ಹೇಳ್ಕೊಡ್ತಿರಲ್ಲ ನೀವು. ಇದನ್ನು ನೋಡ್ರೋ ತಮ್ಮ, ಇದು ಕರೆಕ್ಟಾಗಿ ಬರೆದುಬಿಟ್ರೆ ನಿಮಗೆ ಟಕ್ 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 ಅಂತ ಹಾಕಿ 5 ಮಾರ್ಕ್ಸನ್ನು ಕೊಡ್ತಾರೆ. ನೆನಪಿರಲಿ, 5 ಮಾರ್ಕ್ಸಿಗೆ ಇರುವಂಥದ್ದು 5.
ಇದರಲ್ಲೂ ಕೂಡ ಔಟ್ ಆಫ್ ಔಟು ಯಾರೂ ಕೂಡ ತೆಗಿಯಲ್ಲ, ಯಾಕಂದರೆ ಇದರಲ್ಲೂ ಕೂಡ ತಪ್ಪನ್ನು ಬರೆದು ಬರ್ತೀರಾ. ಈಗ ನಮ್ಮ ಒಂದು ಕ್ವಶನ್ ಸರಿ ಆಯಿತು. ಈಗ ಹೂ ಅಂದರೆ ಯಾರು ಅಂತ ಈಗ ಪ್ರಶ್ನೆಯಲ್ಲಿ ನೋಡೋಣ. ನೋಡಿ, ದಿ ಚೀಫ್ ಗೆಸ್ಟ್ ಹೂ ಅಂತ ಇದೆ. ಹೂ ವಾಸ್ ಹೂ ಅಂದರೆ ದಿ ಚೀಫ್ ಗೆಸ್ಟ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ ಏನು ಬರಬೇಕು? CHIEFGUEST ಚೀಫ್ ಗೆಸ್ಟ್ ಅಂತ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಈಗ ಮೂರನೆಯ ಪ್ರಶ್ನೆ, ವಿಚ್ ಅಂದರೆ ಯಾವುದು ಇದರಲ್ಲಿ ಅಂತ ಕೇಳಿದ್ದಾರೆ. ನೋಡಿ, ವಾಸ್ ಅ ಸಿಂಗರ್ ಎಂಟರ್ಟೈನ್ ದಿ ಸ್ಟೂಡೆಂಟ್ಸ್ ವಿತ್ ಹರ್, ಆಯಿತಾ, ರಿದಮಿಕ್ ಸಾಂಗ್ಸ್. ವಿಚ್ ಅಂತಲೇ ಹೇಳಿದರೆ ರಿದಮಿಕ್ ಸಾಂಗ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಹಾಗಾಗಿ ತಾವುಗಳು ವಿಚ್ ಪ್ಲೇಸ್ ಆಪೋಸಿಟಲ್ಲಿ, ಆಯಿತಾ, RYHTHMIC ಸಾಂಗ್ಸ್ ಅಂತ ಬರೀಬೇಕು. ಎಲ್ಲಿ ನೋಡಿ ಬರೀತಾ ಇದ್ದೀವಿ ನಾವು ಈಗ? ಕ್ವಶನ್ ಪೇಪರಲ್ಲಿ ಕಾಣ್ತಾ ಇದೆ ಎಲ್ಲರಿಗೂ, 5 ಪ್ರಶ್ನೆಗಳು ಕಾಣ್ತಾ ಇದ್ದಾವೆ ನೋಡಿ. ಅದಕ್ಕೆ ಸರಿಯಾದ ಉತ್ತರ ಆಪೋಸಿಟಿಗೆ ಬರೀಬೇಕಾಗುತ್ತೆ. ಇದೇ ರೀತಿ ನೀವು ಪೂರ್ತಿ ಪೇಪರ್ ಓದಿದರೆ ದೇ ಅಂದರೆ ಸ್ಟೂಡೆಂಟ್ಸ್ ಅಂತ ಬರುತ್ತೆ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ. ದೇ ಅಂದರೆ ಸ್ಟೂಡೆಂಟ್ಸ್ ಅಂತ ಇದೆ. ಲಾಸ್ಟಲ್ಲಿ ಇಟ್ ಅಂದರೆ ಯಾರು ಅಂತ ಕೇಳಿದ್ದಾರೆ. ಇಟ್ ಅಂದರೆ ಯಾವುದು ಅಂದರೆ ದಿ ಕಾಲೇಜ್ ಡೇ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಹಾಗಾಗಿ ಇಲ್ಲಿಗೆ ಕಾಲೇಜ್ ಡೇ ಅಂತ ಬರೆದ್ರೆ ಮುಗಿಯಿತು. ನಿಮ್ಮ ವ್ಯಾಲ್ಯೂವೇಟ್ರು ಪಟ ಅಂತ ಇದು ಇದಕ್ಕಿದೆ ಆನ್ಸರ್ ಅಲ್ವಾ ಅಂತ 5ಕ್ಕೆ 5 ಮಾರ್ಕ್ಸನ್ನು ಕೊಡ್ತಾರೆ. ಈಗಾಗಲೇ ನಾವು ನೋಡಿ, ಈಗ ಏನು ಮಾಡಿಲ್ಲ ನಾವು, ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 12, ಕ್ವಶನ್ ನಂಬರ್ 13 10 ಅಂಕಗಳನ್ನು ಗಳಿಸಿದ್ದೇವೆ. ಬೇಕಾಗಿರೋದು ನಮಗೆ ಪಾಸಿಂಗ್ ಮಾರ್ಕ್ಸು ಅದು 24. ಆಲ್ರೆಡಿ ನಾವು 10 ಮಾರ್ಕ್ಸು ಕಂಪ್ಲೀಟ್ ಮಾಡಿದ್ದೇವೆ, ಹೌದಲ್ವಾ? ವಿತೌಟ್ ರೈಟಿಂಗ್ ಎನಿ ಕ್ವಶನ್ಸ್, ವಿತೌಟ್ ರೈಟಿಂಗ್ ಎನಿ ಪೊಯಮ್ಸ್, ವಿತೌಟ್ ರೈಟಿಂಗ್ ಎನಿ ಕ್ವಶನ್ ಆನ್ಸರ್ಸ್, ವಿತೌಟ್ ರೈಟಿಂಗ್ ಎನಿ MCQs. ಈಗ ಡೈರೆಕ್ಟಾಗಿ ನಾನು ಕ್ವಶನ್ ನಂಬರ್ 30 ಹೋಗ್ತಾ ಇದ್ದೇನೆ. ಯಾಕಂದರೆ ನಿಮಗೆ ತೋರಿಸ್ಬೇಕಲ್ವಾ, ಏನು ಬರಲಿಲ್ಲ ಅಂದರೂ ಇಂಗ್ಲೀಷಲ್ಲಿ ಪಾಸ್ ಆಗ್ಬೋದು ಕಣ್ರಿ ಅಂತ. ಪಾರ್ಟ್ ಸಿನಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಕಾಣ್ತಿದೆ ಬರೀತಾ ಇರೋದು. ಪಾರ್ಟ್ ಸಿನಲ್ಲಿ ಡೈರೆಕ್ಟಾಗಿ ಹೀಗೆ ಹಾಕಬೇಕು. ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 30 ಅಂತ ಹಾಕಬೇಕು. ಕಾಣ್ತಾ ಇದೆಯಾ? ಕ್ವಶನ್ ನಂಬರು 30 ಕಾಣ್ತಾ ಇದೆ ಎಲ್ಲರಿಗೂ ನೋಡಿ. ಅದನ್ನು ಬರ್ಕೊಂಡು ಡೈರೆಕ್ಟಾಗಿ ಪೇಜ್ ತಿರುಗಿಸಿದ್ರೆ ಈಗ ನಿಮಗೆಲ್ಲರಿಗೂ ಕಾಣ್ತಾ ಇದೆ. ಕ್ವಶನ್ ನಂಬರ್ ಎ ಇಂದ ಹಿಡಿದು ಐವರೆಗೂ ಕೂಡ ಇದೆ. ಇದನ್ನು ತಗೊಳ್ಳೋ ಯಾವುದೇ ಕಾರಣಕ್ಕೂ ಅರ್ಧ ಪೇಜಲ್ಲಿ ಸ್ಟಾರ್ಟ್ ಮಾಡಬಾರ್ದು. ದಿಸ್ ಈಸ್ ದ ರಾಂಗ್ ವೇ. ಕಾಣ್ತಾ ಇದೆ ಎಲ್ಲರಿಗೂ, ದಿಸ್ ಈಸ್ ದಿ ರಾಂಗ್ ವೇ. ಹಾಗಾಗಿ ಇದು ತಪ್ಪು. ಪೇಪರ್ ತಿರುಗಿಸ್ಬಿಟ್ಟು ಡೈರೆಕ್ಟಾಗಿ ಹೊಸ ಪೇಜಲ್ಲಿ ತಗೊಳ್ಳೋ ಏನು ಮಾಡಬೇಕು ಅಂದರೆ ಎಲ್ಲರೂ ಕೂಡ, ಆಯಿತಾ, ಪಾರ್ಟ್ ಸಿ ಅಂತ ಬರ್ಕೊಂಡು ಹೊಸ ಪೇಜಲ್ಲಿ ಪಾರ್ಟ್ ಸಿ ಅಂತ ಬರ್ಕೊಂಡು, ಆಯಿತಾ, ಕ್ವಶನ್ ನಂಬರ್ 30 ಎ, ಆಯಿತಾ. ನೋಡಿ ಎಲ್ಲಿವರೆಗೂ ಇದೆ ಇದು ಮುಖ್ಯ. ಫಸ್ಟು ABCDEFGHI, ಆಯಿತಾ, 9 ಪ್ರಶ್ನೆಗಳು ಇವೆ. ಹಾಗಿದ್ದರೆ 2 ಲೈನ್ ಬಿಟ್ಟು ಒಂದೊಂದು ಬರ್ಕಂತ ಹೋಗಿ. ABCDEFGHI. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಹಳ ಜನ ವಿದ್ಯಾರ್ಥಿಗಳು ಈ ಒಂದು ಮೇನ್ ಕ್ವಶನನ್ನು ತಾವುಗಳು ಇಲ್ಲೊಂದು 5 ಬರೆದ್ನೋ ಲಾಸ್ಟ್ ಪೇಜಲ್ಲಿ 5 ಬರೀತೀರಾ, ಆವಾಗ 0 ಮಾರ್ಕ್ಸನ್ನು ಹಾಕ್ತಾರೆ ಕರೆಕ್ಟ್ ಇದ್ದರೂ ಕೂಡ. ರೀಸನ್ ಇಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಯಾಕೆಂದರೆ ಇದಕ್ಕೊಂದು ಏನು ಹೇಳ್ತಾರೆ ಅಂದರೆ ಆಲ್ ಕ್ವಶನ್ ಆನ್ಸರ್ ಶುಡ್ ಬಿ ಇನ್ ಒನ್ ಪ್ಲೇಸ್ ಅಂತ. ಯಾಕೆಂದರೆ ರೂಲ್ಸನ್ನು ಓದಿದಾಗ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಈಗ ನೋಡಿ, ಈಗ ಆನ್ಸರ್ ಟು ದಿ ಕ್ವಶನ್ ನಂಬರ್ಸ್ 30A ಶುಡ್ ಬಿ ಇನ್ ಸೀಕ್ವೆನ್ಸ್ ಆ್ಯಂಡ್ ಅಟ್ ಒನ್ ಪ್ಲೇಸ್. ಆ್ಯಂಡ್ ಅಟ್ ಒನ್ ಪ್ಲೇಸ್ ಅಂತ ಹೇಳಿದರೆ ಅರ್ಥವೇನು? ನಿಮ್ಮ ರೂಲ್ಸಲ್ಲಿರುವಂಥದ್ದು ಒಂದೇ ಪೇಜಲ್ಲಿ ಒಂದೇ ಕಡೆಗೆ ಬರೀರೋ ತಮ್ಮ. ಫಸ್ಟ್ ಪೇಜಲ್ಲಿ ಒಂದು ಅರ್ಧ, ಲಾಸ್ಟ್ ಪೇಜಲ್ಲಿ ಅರ್ಧ ಎಲ್ಲ ಬರಿಬೇಡಿ. ಕ್ವಶನ್ ನಂಬರ್ 30 ಎ ಇಂದ ಹಿಡಿದು ಐವರೆಗೂ ಕೂಡ ಒಂದೇ ಜಾಗದಲ್ಲಿ ಇರಬೇಕು. ಹಾಗಾಗಿ ಹೊಸ ಪೇಜಲ್ಲಿ ಸ್ಟಾರ್ಟ್ ಮಾಡಿ ಆರಾಮಾಗಿ ಪ್ಯಾಸೇಜನ್ನು ಓದ್ಬಿಟ್ಟು ಏನು ಕೊಟ್ಟಿದ್ದಾರೆ ಅಂತ ಎಲ್ಲದೂ ಆನ್ಸರನ್ನು ಈಸಿಯಾಗಿ ಕಾಪಿ ಮಾಡಿ. ದಿಸ್ ಈಸ್ ದ ವೇ ಟು ಗೆಟ್ ಮಾರ್ಕ್ಸ್. ಈಗ ಕ್ವಶನ್ ನಂಬರ್ 30 ಕೂಡ ಮುಗೀತು. ಎಷ್ಟು ಮಾರ್ಕ್ಸ್ ಬಂತು? ಈಗ ನಮಗೆ ಇಲ್ಲಿ 9 ಮಾರ್ಕ್ಸ್ ಬಂತು. ಅಲ್ಲಿ 10 ಆಗಿತ್ತು, ಇಲ್ಲಿ 9, ಟೋಟಲ್ಲು 19 ಮಾರ್ಕ್ಸು ನಮಗೆ ಕ್ಲಿಯರ್ ಆಯಿತು. ಕಾಣ್ತಾ ಇದೆಯಾ? 19 ಮಾರ್ಕ್ಸು ಈಗ ನೀವು ಸ್ಕೋರ್ ಮಾಡಿದ್ದೀರಾ. ಕಾಪಿ ಮಾಡಿ ಬರೀತಾ ಇರುವಂಥದ್ದು, ಕಲ್ತು ಹೋಗಬೇಕು ಎಕ್ಸಾಮಲ್ಲಿ. ಈಗ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಪಾರ್ಟ್ ಡಿಗೆ ಹೋಗ್ತಾ ಇದ್ದೀವಿ. ಇನ್ನು ನಾವು ಏನು ಕ್ವಶನ್ ಆನ್ಸರ್ಸ್ ಬರೆದಿಲ್ಲ, ಪೋಯಮು ಬರೆದಿಲ್ಲ, ಏನೂ ಬರೆದಿಲ್ಲ. ಈಗ ಪಾರ್ಟ್ ಡಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ, ನೀಟಾಗಿ ನೋಡ್ಕೊಳ್ಳಿ. ಯಾವುದೇ ಆನ್ಸರನ್ನು ಬರೀರಿ, ದಯವಿಟ್ಟು ಫುಲ್ ಕ್ವಶನ್ ಬರೆದು ಆನ್ಸರ್ ಬರೆದು ಅದಕ್ಕೆ ಅಂಡರ್ಲೈನ್ ಹಾಕಿ. ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಫುಲ್ ಕ್ವಶನ್ ಬರೀಬೇಕು. ರೀರೈಟ್ ಆ್ಯಸ್ ಡೈರೆಕ್ಟೆಡ್. ರೀರೈಟ್ ಅಂದ್ರೇನು? ಮತ್ತೆ ಬರೀರಲೇ ತಮ್ಮ ಅಂತ. ನೀವು ಅದೇ ಮಾಡ್ತಾಯಿಲ್ಲ ಎಕ್ಸಾಮಲ್ಲಿ, ಬರೀ ಆನ್ಸರ್ ಬರೆದು ಬರ್ತಾ ಇದ್ದೀರಾ ಮಕ್ಕಳೇ, ತಪ್ಪು. ನೋಡಿ, ಈಗ 31 ಕ್ವಶನ್ ನಂಬರು ಎಕ್ಸಾಮಲ್ಲಿ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ಈಗ ತೋರಿಸಿ ಕೊಡ್ತೇನೆ. ನೀಟಾಗಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 31 ಅಲ್ವಾ?
ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ನೋಡಿ ಮಕ್ಕಳೇ, ಕ್ವಶನ್ ನಂಬರ್ 31 ಅಂತ ಹಾಕಿ ಎಕ್ಸಾಮಲ್ಲಿ, ಮೇನ್ ಕ್ವಶನ್ ನಂಬರ್ 6 ಅಂತ ಹಾಕಿ, ಎ ಅಂತ ಹಾಕೊಳ್ಳಿ ದೊಡ್ಡಕ್ಕೆ, ಆಯಿತಾ. ಈಗ ಫಸ್ಟ್ ಕ್ವಶನ್ ನಾನು ಬರೀತಾ ಇರುವಂಥದ್ದು. ನೀವೇನು ಮಾಡಬೇಕು, ಫುಲ್ ಕ್ವಶನ್ ಬರೀಬೇಕು. ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಟ್ ಮೌಂಟೇನ್ ಪೀಕ್ ಇನ್ ದಿ ವರ್ಲ್ಡ್. ಈ ರೀತಿಯಾಗಿ ಫುಲ್ ಕ್ವಶನನ್ನು ತಾವುಗಳು ಬರೀಲೇಬೇಕು. ಎಲ್ಲಿ ಬರೀಬೇಕು, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ನೆನಪಿರಲಿ, ಬರೀ ನಾನು ಆನ್ಸರ್ ಬರೆದು ಓಡ್ಬರ್ತೀನಿ ಅಂದರೆ ಆಗಲ್ಲ, ಆಯಿತಾ. ನೆಕ್ಸ್ಟು, ಈಗ ಇದಕ್ಕೆ ಆನ್ಸರು ಕರೆಕ್ಟಾಗಿ ಬರೆದುಬಿಟ್ರೆ ನಮಗೆ ಆಲ್ರೆಡಿ ನೋಡಿ ಪಾರ್ಟ್ ಎ ಆಲ್ರೆಡಿ 10 ಮಾರ್ಕ್ಸು ನಮಗೆ ಬಂದಿದೆ. ಹೇಗೆ 3 + 2 + 5 ಪಾರ್ಟ್ ಎನಲ್ಲಿ ನಮಗೆ 10 ಮಾರ್ಕ್ಸು ಕಂಪ್ಲೀಟ್ ಆಗಿದೆ. ಪಾರ್ಟ್ ನೋಡಿ ಸಿನಲ್ಲಿ 9 ಮಾರ್ಕ್ಸು ಕಂಪ್ಲೀಟ್ ಆಗಿದೆ. 19 ಮಾರ್ಕ್ಸ್ ಆಯಿತು. ನಮಗೀಗ ಎಷ್ಟು ಬೇಕು ಪಾಸ್ ಆಗಲಿಕ್ಕೆ? 5 ಮಾರ್ಕ್ಸು ಸಾಕು. ಪಾರ್ಟ್ ಡಿ ಈಗ ನಾನು ಬರಿತಾ ಇದ್ದೀನಿ, ನಾನು ಹಾಕಂತೀನಿ ಈಗ ಪಾರ್ಟ್ ಡಿ ಸರ್. 5 ಮಾರ್ಕ್ಸ್ ಬಂದರೆ ಮುಗೀತು, ಪಾಸ್ ನೀವು ಹೋಗಿ. ನೋಡಿ, ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಅಂತ ಇದೆ, ಕಾಣ್ತಾ ಇದೆಯಪ್ಪ. ಟಾಲೆಸ್ಟಿಗೆ ಇದು ಸೂಪರ್ಲೇಟಿವ್ ಡಿಗ್ರಿ, ಹಾಗಾಗಿ ದಿ ಅಂತ ಬರಬೇಕು. ಆರ್ಟಿಕಲ್ ಅಂತ ಇದೆ ಅಲ್ವಾ, ಏನಿದೆ ಬ್ರಾಕೆಟಲ್ಲಿ ಆರ್ಟಿಕಲ್ ಅಂತ ಇದೆ. ಈ ಆರ್ಟಿಕಲ್ ಅಂದರೆ ಎ, ಆ್ಯನ್ ಅಥವಾ ದಿ ಅಂತ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ಉತ್ತರ ಆಗಿರುತ್ತೆ. ಈಗ ನಮಗೆ ಇಲ್ಲಿ ಉತ್ತರ ಏನು ಅಂದರೆ ದಿ ಅಂತ ಬರಬೇಕು. ನೋಡಿ, ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ದಿ ಅಂತ ಬರಬೇಕು. ದಿಸ್ ಈಸ್ ದ ರೈಟ್ ಆನ್ಸರ್. ಬರೀ ಇಷ್ಟೇ ಬರೀಬಾರ್ದು, ಪದೇ ಪದೇ ಹೇಳ್ತಾಯಿದ್ದೀನಿ, ಫುಲ್ ಸೆಂಟೆನ್ಸನ್ನು ಬರೀರಿ. ಕ್ವಶನ್ ನಂಬರ್ 2 ನೋಡೋಣ. ಈಗ ನೋಡಿ, ಹೀಗೆ ಇದೆ, ಇಲ್ಲೂ ಹೀಗೆ ಇದೆ. ನೀವು ABCD ಅಂತ ಬರ್ಕೊಂಡು ಅವೆಲ್ಲ ಮಾಡಬಾರ್ದು. ಏನಿದೆಯೋ ಕ್ವಶನ್ ಪೇಪರಲ್ಲಿ ಅದನ್ನೇ ಬರೀಬೇಕಾಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ಈಗ ನೋಡಿ, ಲವ್ ಎವ್ರಿಥಿಂಗ್ ಆ್ಯಂಡ್ ಫೇರ್ ಈಸ್ ವಾರ್ ಇನ್ ಅಂತ ಇದೆ. ಏನೂ ಇಲ್ಲ, ಇದು ಕೂಡ ಬಹಳ ಈಸಿಯಾಗಿ ಇತ್ತು. ಏನು ಅಂತ ಹೇಳಿದರೆ ನೋಡಿ, ರೀಅರೇಂಜ್ ಇದು. ಫಸ್ಟ್ ಏನು, ಎವ್ರಿಥಿಂಗ್, ಆಯಿತಾ. ಈಸ್ ವರ್ಬ್ ಬರಬೇಕು, ಈಸ್ ಫೇರ್, ನಂತರದಲ್ಲಿ ಇನ್ ಲವ್ ಆ್ಯಂಡ್ ವಾರ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೋಡಿ, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅನ್ನುವಂಥದ್ದು ಸರಿಯಾದ ಉತ್ತರ, ಆಯಿತಾ. ನೆಕ್ಸ್ಟು ಇದನ್ನು ರೀಅರೇಂಜ್ ದ ಫಾಲೋಯಿಂಗು ಫುಲ್ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡೋಣ. ಇದನ್ನು ಕೂಡ ಫುಲ್ಲು ಬರ್ಕೊಳ್ಳಿ. ಒನ್ ಆಫ್ ಮೈ ಫ್ರೆಂಡ್ಸ್. ಈಗ ಫಸ್ಟ್ ಆರ್ಟಿಕಲ್ ಬಗ್ಗೆ ಕೇಳಿದರು, ಆರ್ಟಿಕಲ್ಸ್ ಬಗ್ಗೆ. ಈಗ ನಿಮಗೆ ಸಬ್ಜೆಕ್ಟು ವರ್ಬು ಅಗ್ರಿಮೆಂಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಕ್ವಶನ್ ಎದ್ರ ಮೇಲಿದೆ, ವರ್ಬು ಸಬ್ಜೆಕ್ಟು ಅಗ್ರಿಮೆಂಟ್. ನೋಡಿ, ಈಗ ಆಮ್ ಐ ಆಮ್, ಇದು ಸಬ್ಜೆಕ್ಟು ವರ್ಬು ಅಗ್ರಿಮೆಂಟ್ ಅನಿಸುತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್, ಆಯಿತಾ, ಡ್ಯಾಶ್ ಎ ಬ್ಯೂಟಿಫುಲ್ ಭರತನಾಟ್ಯಂ ಡ್ಯಾನ್ಸರ್ ಅಂತ ಇದೆ. ಅವರೇ ಕೊಟ್ಟಿದ್ದಾರೆ. ಒನ್ ಆಫ್ ಮೈ ಫ್ರೆಂಡ್ಸ್, ನನ್ನ ಫ್ರೆಂಡ್ಸುಗಳಲ್ಲಿ ಒಬ್ಬಳು ಬ್ಯೂಟಿಫುಲ್ ಡ್ಯಾನ್ಸರ್. ನೋಡಿ, ಬ್ಯೂಟಿಫುಲ್ ಹುಡುಗಿ ಅಲ್ವಾ. ನೋಡಿ, ಹುಡುಗಿನರಾಗಲಿ ಹುಡುಗನರಾಗಲಿ ಏನಂಗಾರ ಅಂದ್ಕೊಳ್ಳಿ, ಭರತನಾಟ್ಯಂ ಡ್ಯಾನ್ಸರ್. ಒನ್ ಅಂದರೆ ಒಂದು ಅಂತ, ಹಾಗಾಗಿ ಇಲ್ಲಿ ಈಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗತ್ತೆ. ಏನು ಸರಿಯಾದ ಉತ್ತರ? ಈಸ್ ಆಗುತ್ತೆ. ಯಾಕೆ? ಭಾಳ ಜನ ಕಾಣ್ತಾ ಇದ್ದೀರಪ್ಪ, ಭಾಳ ಜನ ಫ್ರೆಂಡ್ಸ್ ಅಂತ ನೋಡಿಬಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ ಆರ್ ಅಂತ ಬರೀತಾ ಇದ್ದೀರಾ. ದಟ್ ಈಸ್ ದ ರಾಂಗ್ ಆನ್ಸರ್. 1 ಅಂತ ಅದನ್ನು ತಾವುಗಳು ನೋಡಬೇಕಾಗತ್ತೆ. ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 31ಅಲ್ಲಿ 4th ಆನ್ಸರನ್ನು ಬರೀತಾ ಇದ್ದೀವಿ. ಗಾಡ್ ಡ್ಯಾಶ್ ಹೆಲ್ಪ್ ಅಂತ ಇದೆ. ಇದು ಸಿಂಗ್ಯುಲರು, ಹಾಗಾಗಿ ಹೆಲ್ಪಿಗೆ ಹೆಲ್ಪ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಆಯಿತಾ. ಇದು 3rd ಪರ್ಸನ್ ಸಿಂಗ್ಯುಲರ್, ಹೆಲ್ಪ್ಸ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ನಮಗೆ ಆಲ್ರೆಡಿ ಇಲ್ಲಿಗೆ ಎಷ್ಟು ಮಾರ್ಕ್ಸ್ ಬಂತು? 1 2 3 4 4 ಮಾರ್ಕ್ಸ್ ಬಂತು. ನೋಡಿ, 19 ಆಗಿತ್ತು, ಪಾರ್ಟ್ ಡಿ 4 23 ಮಾರ್ಕ್ಸ್ ಬಂತು ಸರ್. ಇನ್ನೂ ಅರ್ಧ ಪೇಪರ್ ಹಾಗೇ ಇದೆ. ಪಾಸ್ ಆಗೋದು ಭಾಳ ಈಸಿ, ಆದರೆ ನೀವು ಒಳ್ಳೆಯ ಪ್ಲಾನನ್ನು ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಹೋದರೆ ಎಕ್ಸಾಮಲ್ಲಿ ನಿಜವಾಗಿಯೂ ಹ್ಯಾಪಿಯಾಗಿ ಕೂತ್ಕೊಂಡು ಎದ್ದು ಬರ್ತೀರಾ, ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ 31A ಒಂದು ಆಪ್ಷನ್ ಇದೆ. ಅದು ಏನು ಅಂತ ಹೇಳಿದರೆ ಬಿ ಅಂತ. ನೀವು ಏನಾರ ಬರೀಬೋದು, ಬಿನಾದರೂ ಬರೀಬೋದು, ಎರಡೂ ಕೂಡ ಬರೀರಿ. ಯಾವುದರಲ್ಲಿ ಹೆಚ್ಚಿನ ಅಂಕ ಗಳಿಸ್ತೀರೋ ಅದಕ್ಕೆ ನಿಮಗೆ ಕನ್ಸಿಡರ್ ಮಾಡಲಾಗತ್ತೆ. ಈಗ ಪಾರ್ಟ್ 31 6th ಮೇನಲ್ಲಿ ಬಿ ಕ್ವಶನನ್ನು ನೋಡೋಣ. ಎಲ್ಲರಿಗೂ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಇದು ಕಾಣ್ತಾ ಇದೆಯಾ? ಈ ಪ್ಯಾಸೇಜನ್ನು ಓದ್ಕೋಬೇಕು. ತಮ್ಮಣ್ಣನ ಆ್ಯಂಡ್ ಬಸವಯ್ಯ ವರ್ ರೈವಲ್ಸ್, ಇದನ್ನೆಲ್ಲ ಲಿಂಕರ್ಸ್ ಅಂತ ಕರಿತೀವಿ. ಲಿಂಕರ್ಸ್ ನೋಡಿ, ಟು ಬಿಗಿನ್ ವಿತ್, ಹವೆವರ್, ದಟ್, ಆಲ್ಸೋ. ನಮ್ಮ ಡ್ಯಾಶಸ್ 1 2 3 4 ಟೋಟಲ್ 4 ಡ್ಯಾಶಸ್ ಆರ್ ದೇರ್, 4 ಆಪ್ಷನ್ಸ್ ಆರ್ ದೇರ್. 4 ಡ್ಯಾಶು 4 ಆಪ್ಷನ್ಸ್ ಇದೆ.
ಹಾಗಿದ್ರೆ 4 ಮಾರ್ಕ್ಸಿಗೆ ಇದು ಇರುವಂಥದ್ದಾಗಿರುತ್ತೆ. ಹಾಗಿದ್ರೆ ನಾವು ಇಲ್ಲಿ ಇರುವಂಥದ್ದನ್ನೇ ಸೆಲೆಕ್ಟ್ ಮಾಡಿ ಚೂಸ್ ಮಾಡಿ ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಬರೀಬೇಕಾಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಡೈರೆಕ್ಟಾಗಿ ವಿದ್ಯಾರ್ಥಿಗಳು ಆನ್ಸರನ್ನು ಎಕ್ಸಾಮಲ್ಲಿ ಬರೀತಾ ಇದ್ದೀರಾ. ಡೈರೆಕ್ಟಾಗಿ ಬರೀಬಾರ್ದು, ಸಂಪೂರ್ಣವಾಗಿ ಈ ಒಂದು ಪ್ಯಾಸೇಜನ್ನು ಕಾಪಿ ಮಾಡಬೇಕಾಗಿರುತ್ತೆ. ಫುಲ್ಲು ಕಾಪಿ ಮಾಡಬೇಕು, ಹೇಗಿದೆಯೋ ಹಾಗೆ ಸ್ವಲ್ಪ ಡ್ಯಾಶ್ ದೊಡ್ಡಕ್ಕೆ ಹಾಕಿ ಎಕ್ಸಾಮಲ್ಲಿ ಬರೆಯುವ ಸಮಯದಲ್ಲಿ. ಇದಕ್ಕೆ ಈಗ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಫಸ್ಟಿಗೆ ಆಲ್ಸೋ ಬಸವಣ್ಣನೂ ಕೂಡ ಅಂತ ಹೇಳಲಿಕ್ಕೆ ಅವನು ಕೂಡ ಅಂತ ಹೇಳಲಿಕ್ಕೆ ಆಲ್ಸೋ ಅಂತ ಬರೀಬೇಕಿತ್ತು. ಫಸ್ಟ್ ಆನ್ಸರು ಇದಕ್ಕೆ ALSO ಆಲ್ಸೋ ಅಂತ ಬರುತ್ತೆ. ಬರೀ ಇಷ್ಟೇ ಬರೀಬೇಡಿ. ಸೆಕೆಂಡ್ ಆನ್ಸರ್ ಇದಕ್ಕೆ ಟು ಬಿಗಿನ್ ವಿತ್, ಎಲ್ಲದೂ ಕೂಡ ನೋಡೋಕ್ಕೆ ಪ್ರಾರಂಭದಲ್ಲಿ ಅಂತ ನೋಡಿ. ಈಗ ಪ್ರಾರಂಭದಲ್ಲಿ ಅಂತ ನೋಡಿ, ಟು ಬಿಗಿನ್ ವಿತ್ ಆಲ್ ದಿಸ್ ಲುಕ್ಡ್ ಲೈಕ್ ಹೆಲ್ತಿ ಕಾಂಪಿಟೇಷನ್, ಪ್ರಾರಂಭದಲ್ಲಿ ಎಲ್ಲದೂ ಕೂಡ ಹೆಲ್ತಿ ಕಾಂಪಿಟೇಷನ್ ಆಗಿತ್ತು. ಹಾಗಿದ್ರೆ ಸೆಕೆಂಡ್ ಆನ್ಸರ್ ಏನು? ಟು ಬಿಗಿನ್ ವಿತ್. ನೋಡ್ರು ತಮ್ಮ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫುಲ್ ಪ್ಯಾಸೇಜ್ 5 ಲೈನು ಬರ್ಕೊಂಡು ಆನ್ಸರನ್ನು ಬರೀಬೇಕು, ಒಳಗಡೆನೇ ಹೊರಗಡೆ ಅಲ್ಲ. ಈ ರೀತಿಯಾಗಿ ಬರೀಬಾರ್ದು. ದಿಸ್ ಈಸ್ ದ ರಾಂಗ್ ವೇ ಟು ರೈಟ್ ಆನ್ಸರ್ಸ್. ಇದು A ಅಂತ ಹಾಕಿದ್ನೋ, ಇದು B ಅಂತ ಹಾಕಿದ್ನೋ, ಇದಕ್ಕೆ C, ಇದಕ್ಕೆ D, ಇದನ್ನೆಲ್ಲ ಬರೆಯಬಾರದು. ಕ್ಲಿಯರ್ ಮೈ ಡಿಯರ್? ಆಯಿತಾ? ಥರ್ಡ್ ಒನ್ನಿಗೆ ಹವೆವರ್ ಅಂತ ಆಗುತ್ತೆ. ಲಾಸ್ಟ್ ಒನ್ ಮುಗಿಯಿತು, ನಾವು ದಟ್ ಅಂತ ಆಗುತ್ತೆ. ಈಗ ನೋಡಿ ಆಯಿತಾ, ಇದು ಕೂಡ ರೈಟ್ ಹಾಕ್ತಾರೆ, ಇದಕ್ಕೂ ಕೂಡ 4 ಅಂತ ಕೊಡ್ತಾರೆ. ಆದರೆ A ಮೇನಲ್ಲೂ 4 ಕೊಟ್ಟಿದ್ದಾರೆ, B ಮೇನಲ್ಲೂ 4 ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ಅಂತ ಇದನ್ನಾದರೂ ಕನ್ಸಿಡರ್ ಮಾಡ್ತಾರೆ ಅಥವಾ ಇದನ್ನಾದರೂ ಕನ್ಸಿಡರ್ ಮಾಡಲಾಗುತ್ತೆ. ಈಗ ನಮಗೆ 23 ಅಂಕಗಳಾಯಿತು. 1 ಮಾರ್ಕ್ಸ್ ಬೇಕು. ಆ 1 ಮಾರ್ಕ್ಸ್ ಎಲ್ಲಿಂದ ತರಬೇಕು ಅಂತ ನಾನೇ ನಿಮಗೆ ತೋರಿಸಿ ಕೊಡ್ತೇನೆ. ಎಲ್ಲರಿಗೂ ಕೂಡ ಕ್ವಶನ್ ನಂಬರ್ 32 ಕಾಣ್ತಾ ಇದೆ ಅಂದುಕೊಂಡಿದ್ದೇನೆ. ಕ್ವಶನ್ ನಂಬರ್ 32 ಇಲ್ಲಿ ಬರೆದ್ರೆ 0 ಮಾರ್ಕ್ಸ್ ಕೊಡ್ತಾರೆ. ಬಾರ್ಡ್ರ್ ಔಟ್ಸೈಡಲ್ಲಿ ಬರೀಬೇಕು. 32A ಅಂತ ಹಾಕಬೇಕು. ಫುಲ್ ಕ್ವಶನನ್ನು ಬರ್ಕೋಬೇಕು. ರೀರೈಟ್ ಅಂತ ಇದೆ, ಕಾಣುತ್ತಿರೋ ತಮ್ಮ? ರೀರೈಟ್ ಅಂದರೆ ಮತ್ತೆ ಫುಲ್ ಬರ್ಕೊಳ್ರೋ ತಮ್ಮ ಅಂತ. ರೀರೈಟ್. ಸ್ಟೂಡೆಂಟ್ ಶುಡ್ ನಾಟ್ ವೇಸ್ಟ್. ನೋಡಿ, ಇದು ನಾಟ್ ಅನ್ನುವಂಥದ್ದೇ ನೆಗೆಟಿವ್ ಸೆಂಟೆನ್ಸು. ಹಾಗಾಗಿ ನಮಗೆ ಪಾಸಿಟಿವ್ ಸೆಂಟೆನ್ಸ್ ಆನ್ಸರ್ ಬರಬೇಕು. ಹಾಗಾಗಿ ಸರಿಯಾದ ಉತ್ತರ ಪ್ರೀತಿಯ ಮಕ್ಕಳೇ ಶುಡ್. ಆಯಿತಾ? ದೇ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇಷ್ಟೇ ನಮ್ಮ ಆನ್ಸರು. ಆದರೆ ಈ ಆನ್ಸರನ್ನು ಈ ರೀತಿಯಾಗಿ ಬರೆಯಬಾರ್ದು. ಯಾವ ರೀತಿಯಾಗಿ ಬರೀಬೇಕು ನಾನೀಗ ಹೇಳ್ಕೊಡ್ತೇನೆ. ಇಲ್ಲಿ ನೋಡಿ, ಸ್ಟೂಡೆಂಟ್ಸ್ ಅಂತ ಬರೀಬೇಕು. ಎಲ್ಲಿದೆ ಕ್ವಶನಲ್ಲಿ ಏನಿದೆಯೋ ಅದೇ ಕಾಪಿ ಮಾಡಿ ತೋರಿಸ್ತೀನಿ. ಕಾಣ್ತಿದೆ ಎಲ್ಲರಿಗೂ? ಕ್ವಶನ್ ಕಾಣಬೇಕು ಮೊದಲು. ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಅದನ್ನೇ ನಾನು ಈಗ ಬರಿತೀನಿ. ಸ್ವಲ್ಪ ಮೇಲಿಡಿರಿ. 1 ಅಂತ ಮಾಡ್ಕೊಂಬಿಡಿ. ಅದು ಕಾಣ್ತಾ ಇದೆ ಅಲ್ವಾ ಎಲ್ಲರಿಗೂ? ಹಾಂ, ನೋಡಿ ಮಕ್ಕಳೇ, ಈಗ ಕಾಣ್ತಾ ಇದೆ ನೋಡಿ ಎಲ್ಲರಿಗೂ. ಆಯಿತಾ? ನೋಡಿ ವಿದ್ಯಾರ್ಥಿಗಳೇ, ಬರೇ ಶುಡ್ ದೆ ಅಂತ ಬರೆಯುವ ಇದು ತಪ್ಪು. ಯಾಕೆಂದರೆ ರೀರೈಟ್ ಅಂತ ಇದೆ, ಎಕ್ಸಾಮಲ್ಲೆಲ್ಲ ರೀರೈಟ್ ಅಂತ ಇದೆ ಇಲ್ಲಿ. ಹಾಗಾಗಿ ಇದು ಪೂರ್ತಿ ಲೈನ್ ಇದೆ ಅಲ್ವಾ, ಕಾಪಿ ಮಾಡ್ಕೋಬೇಕು. ಈಗ ನಾನು ಬರಿತೀನಿ ನೋಡಿ, ಸ್ಟೂಡೆಂಟ್ ಶುಡ್ ನಾಟ್ ವೇಸ್ಟ್ ದೇರ್ ಟೈಮ್ ಡ್ಯೂರಿಂಗ್ ಎಕ್ಸಾಮ್ಸ್, ಕಾಮ ಅಂತ ಹಾಕಬೇಕು. ಈಗ ನಮ್ಮ ಆನ್ಸರನ್ನು ಇಲ್ಲಿ ಬರೀಬೇಕು. ಶುಡ್ ದೇ ಅಂತ ಇಲ್ಲಿ ಬರೀಬೇಕು. ಕ್ವಶನ್ ಮಾರ್ಕನ್ನು ಹಾಕಬೇಕು. ಇದಕ್ಕೆ ಒಂದು ಅಂಡರ್ಲೈನನ್ನು ಹಾಕಬೇಕು. ಆವಾಗ ವ್ಯಾಲ್ಯೂವೇಟ್ರು ಟಕ್ ಅಂತ ಇದಕ್ಕೆ ಹಾಕ್ತಾರೆ. ಆದರೆ ಇಲ್ಲಿ 32A ಅಂತ ಬರೆದಿರಬೇಕು. ನೆನಪಿರಲಿ. ಇಲ್ಲಿಗೆ ಪಾಸ್ ಆಗಿಬಿಟ್ರೆ ಕಂಡ್ರು, ಇನ್ನು ಮುಂದೆ ಏನು ಬರೀಲೇ ಇಲ್ಲ ನಾವು. ನಾನು ನಿಮ್ಗೆ ಹೇಳುತ್ತಿರುವಂಥದ್ದು ಇಷ್ಟೇ. ಈಸಿಯಾಗಿ ಪಾಸಾಗ್ಬೋದು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಆಯಿತಾ? ನೀವು ಟೆಕ್ನಿಕ್ಕನ್ನು ಮಾಡಬೇಕಾಗತ್ತೆ. ಈಗ ನೋಡಿ, ಲಾಸ್ಟ್ ಕ್ವಶನ್ ತೋರಿಸ್ತಾ ಇದ್ದೇನೆ. ಯಾಕಂದರೆ ಇಲ್ಲಿಗೆ 25 ಮಾರ್ಕ್ಸ್ ಆಗಿಬಿಡುತ್ತೆ. ಈಗ ಕ್ವಶನ್ ನಂಬರ್ 32. ಆಯಿತಾ? ಕ್ವಶನ್ ನಂಬರ್ 32 ಸ್ವಲ್ಪ ಇದು ತೋರಿಸಿ. ಆಯಿತಾ? ಡ್ಯಾಶ್ ಅವರು ಅಂಡರ್ಲೈನ್ ಹಾಕಿರೋದು, ಚೈಲ್ಡ್ಹುಡ್ಗೆ ಅಂಡರ್ಲೈನ್ ಹಾಕಿದ್ದಾರೆ. ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಎ ಪರ್ಸನ್ಸ್ ಲೈಫ್. ಮನುಷ್ಯನ ಜೀವನದಲ್ಲಿ ಈ ಚೈಲ್ಡ್ಹುಡ್ ಇದೆ ಅಲ್ವಾ, ಅದು ಬಹಳ ಎಂಜಾಯಬಲ್ ದಿನಗಳು ಅಂತ ಕೊಟ್ಟಿದ್ದಾರೆ. ನೋಡಿ, ಯಾವುದು ಅಂತ ಕೇಳಬೇಕು ಅಷ್ಟೇ. ಯಾವುದು ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ನಾವು ಕ್ವಶನ್ ನಂಬರು 32ಕ್ಕೆ ಆನ್ಸರು ನೋಡಿ, ವಿಚ್ ಅಂತ ಬರೀಬೇಕು. ವಿಚ್ ಈಸ್ ದಿ, ನೋಡ್ರಪ್ಪ ಬನ್ನಿ, ಚೈಲ್ಡ್ಹುಡ್ ಜಾಗದಲ್ಲಿ ವಿಚ್ ಅಂತ ಬರೀಬೇಕು. ತಾಳ್ರಪ್ಪ, ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಗ ಫುಲ್ ಕಾಣ್ತಾ ಇದೆಯಾ? ಅದು ಕಾಣಬೇಕು, ಅದು ಕಾಣಬೇಕು. ಹಾಂ, ಕಾಣ್ತಾ ಇದೆ ನೋಡ್ರಿ ಈಗ. ಆಯಿತಾ? ನೋಡಿ, ಚೈಲ್ಡ್ಹುಡ್ ಜಾಗದಲ್ಲಿ ವಿಚ್ ಅಂತ ಬರೆದೆ.
ನಂತರದಲ್ಲಿ ಪೂರ್ತಿ ಕಾಪಿ ಮಾಡೋದು ಏನಿದೆಯೋ ಅದೇ. ವಿಚ್ ಈಸ್ ದಿ ಮೋಸ್ಟ್ ಎಂಜಾಯಬಲ್ ಕಾಣ್ತದೇನ್ರೋ, ವಿಚ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಅ ಪರ್ಸನ್ಸ್ ಲೈಫ್ ಅಂತ ಹಾಕಿ ಕ್ವಶನ್ ಮಾರ್ಕ್ ಹಾಕಬೇಕು. ಕ್ವಶನ್ ಮಾರ್ಕ್ ಹಾಕಿದೆ ಕಾಣ್ತಾ ಎಲ್ಲರಿಗೂ ನೋಡ್ರಿ. ಕ್ವಶನ್ ಮಾರ್ಕ್ ಹಾಕಲಿಲ್ಲ ಅಂದರೆ 0 ಮಾರ್ಕ್ಸ್ ಹಾಕಿ ಒಗಿತವ್ರೆ. ಕ್ವಶನ್ ಮಾರ್ಕ್ ಹಾಕಬೇಕು, ಯಾಕೆಂದರೆ WH ಕ್ವಶನನ್ನು ರೆಡಿ ಮಾಡ್ತಾ ಇದ್ದೀರಾ. WH ಕ್ವಶನ್. ಈಗ ನನ್ನ ಮಾತನ್ನು ಕೇಳಿ, ವಿಡಿಯೋ ಸಾಕು ಅನಿಸುತ್ತೆ ನನಗೆ, ಯಾಕಂದರೆ ಪಾಸ್ ಆಗೋದು ಹೇಳ್ಕೊಟ್ಬಿಟ್ಟೆ. ಇನ್ನು ಮುಂದೆ ಭಾಳ ಇದೆ, ಏನು ಬರ್ದಂಗೂ ಕೂಡ ಒಂದು 50 ಅಂಕಗಳು ತೆಗೆದುಕೊಳ್ಳಬಹುದು. ಆದರೆ ಪ್ರೀತಿಯ ಮಕ್ಕಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಿ ನೋಡಿ ಕ್ವಶನ್ ಟ್ಯಾಗ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ನಾನು ಇವತ್ತು ಬರೆದಿದ್ದೆ ಎಕ್ಸಾಮಿಗೆ ಬರುತ್ತೆ ಅಂತ ಅಲ್ಲ, ಅದು ಈ ಕ್ವಶನ್ ಟ್ಯಾಗ್ಸಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, 3 ಲಿಂಕ್ಗಳನ್ನು. ಆ 3 ಲಿಂಕ್ಗಳನ್ನು ತಾವುಗಳು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೆಕ್ಸ್ಟ್ WH ಕ್ವಶನ್ಸ್ ಇದೆ, ಇದರ ಲಿಂಕ್ಗಳನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕೂಡ ಯುಟಿಲೈಸ್ ಮಾಡಿಕೊಳ್ಳಿ. ಬರಮೇಲೆ ಇಲ್ಲಿ ಲಿಂಕರ್ಸ್ ಅಂತ ಇದೆ, ಈ ಲಿಂಕರ್ಸ್ ಕೂಡ ಇದರ ಒಂದು ವಿಡಿಯೋವನ್ನು ಮಾಡಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇರೆ ಬೇರೆ ಎಕ್ಸಾಂಪಲ್ಸ್ ಜೊತೆ ಇದನ್ನು ಕಲಿಯಿರಿ. ನಂತರದಲ್ಲಿ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಗಾಡ್ ಡ್ಯಾಶ್ ಎದ್ರ ಬಗ್ಗೆ ಇದೆ, ಇದು ವರ್ಬ್ಸ್, ಇದರ ಬಗ್ಗೆಯೂ ಕೂಡ ಒಂದು ವಿಡಿಯೋ ಮಾಡಿದ್ದೇನೆ, ಇದನ್ನು ಕೂಡ ಕಲಿಯಿರಿ. ಸಬ್ಜೆಕ್ಟು ವರ್ಬ್ ಅಗ್ರಿಮೆಂಟ್ 1 ಮಾರ್ಕ್ಸಿಗಿದೆ, ಇದೇ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ 4 ಮಾರ್ಕ್ಸಿಗಿದೆ, ಇದನ್ನು ಕೂಡ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇನೆ, ಕಲೀರಿ. ಆರ್ಟಿಕಲ್ಸ್ ಬಗ್ಗೆಯೂ ಕೂಡ ಒಂದು ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ಕೂಡ ಕಲೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಭಾಳ ಡಿಫಿಕಲ್ಟ್ ಪಾರ್ಟ್ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಕೂಡ ಆಯಿತಾ, ಅದು ಲೆಟರ್ ರೈಟಿಂಗ್ ಆಗಿರುತ್ತೆ. ಈ ಲೆಟರ್ ರೈಟಿಂಗಿನ ವಿಡಿಯೋಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ ಟು ಇಂಗ್ಲೀಷ್ ಎಕ್ಸ್ಪ್ಲನೇಷನ್, ಇಂಗ್ಲೀಷ್ ಟು ಕನ್ನಡ ಎಕ್ಸ್ಪ್ಲನೇಷನ್ ಎಲ್ಲದೂ ಕೂಡ ಕೊಟ್ಟಿರ್ತೇನೆ, ಕಲೀರಿ. ನಂತರದಲ್ಲಿ ಕೊನೆಯ ಭಾಗದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ರಿಪೋರ್ಟ್ ಡೈಲಾಗ್ ಅಂತ ಇದೆ, ಇದರ ವಿಡಿಯೋ ಯಾವ ರೀತಿಯಾಗಿ ಬರೀಬೇಕು, ಹೇಗೆ ಬರೀಬೇಕು ಅನ್ನೋದರ ಬಗ್ಗೆಯೂ ಕೂಡ ಲಿಂಕನ್ನು ಕೊಟ್ಟಿರ್ತೇನೆ, ಕಲಿಯಿರಿ. ಇದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಪ್ರೀತಿಯ ವಿದ್ಯಾರ್ಥಿಗಳೇ. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂತ ಇದೆ ಅಲ್ವಾ, ಇದು ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂದ್ರೇ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚು. ಇದರ ಬಗ್ಗೆಯೂ ಕೂಡ 4 ರಿಂದ 5 ವೀಡಿಯೋಸ್ಗಳ ಲಿಂಕನ್ನು ಕೊಟ್ಟಿರ್ತೇನೆ ಆಯಿತಾ, ಅದನ್ನು ಕಲಿಯಿರಿ. ಕಲಿತ್ರೆ ನಿಜವಾಗಿ ಎಕ್ಸಾಮಲ್ಲಿ 5 ಅಂಕಗಳು ಈಸಿಯಾಗಿ ಬರುತ್ತೆ. ಇದಕ್ಕೆ ನಾವು ಫ್ಲೋ ಚಾರ್ಟ್ ಅಂತೀವಿ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ಕಲೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಏನಂತೀರ ಸರ್, ಫೇಸ್ಬುಕ್ಕು, ನಿಮ್ಮ ಇನ್ಸ್ಟಾಗ್ರಾಮು, ನಿಮ್ಮ ಟ್ವಿಟರಲ್ಲೆಲ್ಲ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ. ದಯವಿಟ್ಟು ಎಕ್ಸಾಮ್ಗಿಂತ ಮುಂಚೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿದರೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇವತ್ತು ನಾವು ಏನು ಕಲ್ತ್ವಿ ಇದರಲ್ಲಿ ಅಂದರೆ, ಏನು ಬರಲಿಲ್ಲ ಅಂದರೂ ಇಂಗ್ಲೀಷಲ್ಲಿ ಪಾಸ್ ಆಗ್ಬೋದು. ಯಾವಾಗ ಅಂದರೆ ಕರೆಕ್ಟಾಗಿ ಆನ್ಸರನ್ನು ಎಕ್ಸಾಮಲ್ಲಿ ಬರೆದು ಬಂದಾಗ. ಧನ್ಯವಾದಗಳು. ದೇವರು ಸದಾ ನಿಮಗೆ ಸಂತೋಷವಾಗಿ ಇಡಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3.